ನಮಸ್ಕಾರ. ಇಂದಿನ ನಮ್ಮ ಆಳವಾದ ಅಧ್ಯಯನದಲ್ಲಿ ಒಂದು ತುಂಬನೇ ವಿಶಿಷ್ಟವಾದ ಪ್ರಸ್ತಾವನೆಯನ್ನು ನೋಡೋಣ. ಅಲಾಮಿನ್ ಹಣಕಾಸು ವ್ಯವಸ್ಥೆ, ಮನ್ಜೂಮತುಲ್ ಆಲಾಮೀನ್ ಅಂತ. ಮೂಲಗಳ ಪ್ರಕಾರ ಇದು ಜಾಗತಿಕ ಹಣಕಾಸು ಸಂಸ್ಥೆಗಳಿಗೆ, ಅಂದ್ರೆ ವಿಶೇಷವಾಗಿ ಇಸ್ಲಾಮಿಕ್ ಬ್ಯಾಂಕುಗಳಿಗೆ ಒಂದು ಹೊಸ ದಾರಿ ತೋರಿಸೋ ಪ್ರಯತ್ನ ಅಂತೆ. ಹೌದು, ಖಂಡಿತ. ಈ ಪ್ರಸ್ತಾವನೆ ಇದೆಯಲ್ಲ, ಇದು ಧಾರ್ಮಿಕ ತತ್ವಗಳನ್ನ, ಮುಖ್ಯವಾಗಿ ಝಕಾತಿನ 2.5% ಪರಿಕಲ್ಪನೆ ಇದೆಯಲ್ಲ, ಅದನ್ನು ಆಧುನಿಕ ತಂತ್ರಜ್ಞಾನದ ಜೊತೆ ಬೆಸೆಯುತ್ತೆ. ಅಂದ್ರೆ ಎಐ, ಬಯೋಮೆಟ್ರಿಕ್ಸ್ ಇವುಗಳನ್ನೆಲ್ಲ ಬಳಸಿ ಜಾಗತಿಕ ಸಮಸ್ಯೆಗಳಾದ ಹಣದುಬ್ಬರ, ಬಡ್ಡಿ ಅಂದ್ರೆ ರಿಬಾ ಮತ್ತೆ ಬಡತನ ಇವಕ್ಕೆಲ್ಲ ಪರಿಹಾರ ಕೊಡುತ್ತೆ ಅಂತ ಇವರ ವಾದ. ಓ, ಇದು ಕೇಳೋಕೆ ತುಂಬಾನೇ ಮಹತ್ವಾಕಾಂಕ್ಷಿಯಾಗಿದೆ. ಇದರ ಕೇಂದ್ರದಲ್ಲಿ ಒಂದು ಹೊಸ ತರದ ಡಿಜಿಟಲ್ ಕರೆನ್ಸಿ ಇದೆ ಅಂತ ಹೇಳಿದ್ರಿ ಅಲ್ವಾ? ಅದು ಹೇಗೆ ಬೇರೆ ಕರೆನ್ಸಿಗಿಂತ ವಿಭಿನ್ನ? ಡಿಜಿಟಲ್ ಗೋಲ್ಡ್ ಗ್ರಾಮ್ ಕರೆನ್ಸಿ ಅಂತ 18 ಕ್ಯಾರೆಟ್ನ ಬೆಂಬಲ ಇದೆ ಅಂತ ಹೇಳ್ತಾರೆ. ಇದನ್ನ ನೀವು ಮೊಬೈಲ್ ಫೋನ್ ರೀಚಾರ್ಜ್ ಕಾರ್ಡ್ ಇರುತ್ತಲ್ಲ, ಹಾಗೆ ಹೋಲಿಸಬಹುದು. ಅಂದ್ರೆ ಅದಕ್ಕೆ ಅದರದೇ ಆದ ಮೌಲ್ಯ ಇರುತ್ತೆ, ಅದಕ್ಕೆ ಬೇರೆ ರಿಸರ್ವ್ ಫಂಡ್ ಬೇಕಾಗಿಲ್ಲ, ಮತ್ತೆ ಇದು ಸಿಮ್ ಕಾರ್ಡ್ ಆಧಾರಿತ ವ್ಯವಸ್ಥೆ. ಸೊ ಇಂಟರ್ನೆಟ್ ಇಲ್ಲದೇನೂ ಕೆಲಸ ಮಾಡುತ್ತೆ ಅಂತ ದಾಖಲೆಗಳು ಹೇಳ್ತವೆ. ಏನು, ಇಂಟರ್ನೆಟ್ ಇಲ್ದೇನಾ? ಮತ್ತೆ ಚಿನ್ನದ ಬೆಂಬಲ ಇರೋದ್ರಿಂದ ಹಣದುಬ್ಬರ ಇರಲ್ಲ ಅಂತ ಹೇಳ್ದಿದ್ದೀರಾ. ಅಂದ್ರೆ ಶೂನ್ಯ ಹಣದುಬ್ಬರ, ಮೌಲ್ಯ ಕಳ್ಕೊಳ್ಳದೆ ಎಷ್ಟು ಬೇಕಾದ್ರೂ ಸೃಷ್ಟಿ ಮಾಡಬಹುದಾ? ಇದು ಆರ್ಥಿಕವಾಗಿ ಹೇಗೆ ವರ್ಕ್ ಆಗುತ್ತೆ? ಹೌದು. ಶೂನ್ಯ ಹಣದುಬ್ಬರ ಅನ್ನೋದು ಇವರ ಪ್ರಮುಖವಾದ ಒಂದು ಆಶ್ವಾಸನೆ. ಚಿನ್ನದ ಬೆಂಬಲವೇ ಅದಕ್ಕೆ ಕಾರಣ ಅಂತಾರೆ. ಅದ್ರ ಜೊತೆಗೆ ಶೂನ್ಯ ಬಡ್ಡಿ, ಶೂನ್ಯ ತೆರಿಗೆಗಳು ಮತ್ತೆ ವ್ಯವಹಾರಕ್ಕೆ ಯಾವುದೇ ಶುಲ್ಕಗಳೂ ಇರಲ್ಲ ಅಂತಾರೆ. ಶುಲ್ಕ ಇಲ್ಲ ಅಂದ್ರೆ ಸಿಸ್ಟಮ್ ಹೇಗೆ ನಡೆಯುತ್ತೆ? ಅದಕ್ಕೆ ಪರ್ಯಾಯ ಆದಾಯದ ಮಾದರಿಗಳಿವೆ ಅಂತ ಸೂಚಿಸಿದ್ದಾರೆ. ಆದ್ರೆ ಅದರ ಬಗ್ಗೆ ಹೆಚ್ಚು ವಿವರ ಇಲ್ಲ ಸದ್ಯಕ್ಕೆ. ಇನ್ನು ಮುಖ್ಯವಾಗಿ ಬಡತನ ನಿರ್ಮೂಲನೆಗೆ ಸ್ವಯಂಚಾಲಿತವಾಗಿ ಝಕಾತ್ ವಿತರಣೆ ಆಗುತ್ತೆ ಅಂತಾನೂ ಹೇಳಿದ್ದಾರೆ. ಓಕೆ, ಹಾಗಾದ್ರೆ ಇದು ಬರೀ ಒಂದು ಕರೆನ್ಸಿ ಅಲ್ಲ, ಇದೊಂದು ಸಂಪೂರ್ಣ ವ್ಯವಸ್ಥೆ ಇದ್ದ ಹಾಗೆ. ನೀವು ಎಐ ಮತ್ತು ಬಯೋಮೆಟ್ರಿಕ್ಸ್ ಬಗ್ಗೆ ಹೇಳಿದ್ರಿ, ಅದರ ಪಾತ್ರ ಏನು ಇಲ್ಲಿ? ಹೌದು, ಎಐಯನ್ನ ಸಂಪತ್ತಿನ ನ್ಯಾಯವಾದ ಹಂಚಿಕೆಗೆ ಮತ್ತೆ ಅಕೌಂಟುಗಳ ನಿರ್ವಹಣೆಗೆ ಬಳಸಬಹುದು ಅಂತ ಪ್ರಸ್ತಾಪ ಇದೆ. ಇನ್ನು ಭದ್ರತೆ ವಿಚಾರಕ್ಕೆ ಬಂದ್ರೆ ಬಯೋಮೆಟ್ರಿಕ್ಸ್ ಇದು ಕೇವಲ ಲಾಗಿನ್ ಆಗೋಕೆ ಮಾತ್ರ ಅಲ್ಲ, ಪ್ರತಿ ಟ್ರಾನ್ಸಾಕ್ಷನ್ಗೂ ಖಚಿತಪಡಿಸೋಕೆ ಬೆರಳಚ್ಚು, ಕಣ್ಣಿನ ಸ್ಕ್ಯಾನ್, ಮುಖ, ಧ್ವನಿ ಅಷ್ಟೇ ಅಲ್ಲ, ರಕ್ತದ ಮಾದರಿ, ನಮ್ಮ ನಡಿಗೆಯ ಶೈಲಿ ಇವನ್ನೆಲ್ಲ ಬಳಸೋ ಯೋಜನೆ ಇದೆ. ಅಬ್ಬಾ, ಅಷ್ಟು ವಿವರವಾಗಿ? ಹೌದು. ಗುರಿ ಏನಂದ್ರೆ ಸಂಪೂರ್ಣವಾಗಿ ಕಾಗದರಹಿತ ವ್ಯವಸ್ಥೆ ಮಾಡೋದು. ಇದು ಸಾಕಾಗಲ್ಲ ಅನ್ನೋ ಹಾಗೆ ಭವಿಷ್ಯದಲ್ಲಿ ಚಿನ್ನವನ್ನೇ ಸಮಯಕ್ಕೆ ಪರಿವರ್ತಿಸೋ ಯೋಚನೆನೂ ಇದೆ ಅಂತೆ. ಅದು ಹೇಗೆ? ಹೌದು, ಅದು ನೆಕ್ಸ್ಟ್ ಸ್ಟೆಪ್ ಅಂತ ಹೇಳಬಹುದು. ಡಿಜಿಟಲ್ ಟೈಮ್ ಕರೆನ್ಸಿಯನ್ನು ಸೃಷ್ಟಿಸೋ ಯೋಜನೆ. ಇದರ ಲೆಕ್ಕಾಚಾರಕ್ಕೆ ಆಧಾರ ಏನು ಅಂದ್ರೆ ಝಕಾತ್ ನಿಸಾಬ್, ಅಂದ್ರೆ ಝಕಾಟ್ ಕೊಡೋಕೆ ಬೇಕಾದ ಕನಿಷ್ಠ ಸಂಪತ್ತು ಸಾಮಾನ್ಯವಾಗಿ 85 ಗ್ರಾಂ ಚಿನ್ನಕ್ಕೆ ಸಮ ಅಂತಾರಲ್ಲ ಅದು, ಮತ್ತೆ ಒಂದು ಹಿಜ್ರಿ ವರ್ಷದಲ್ಲಿ ಎಷ್ಟು ಗಂಟೆಗಳಿವೆಯೋ ಅದು. ಚಿನ್ನ ಮತ್ತು ಸಮಯ, ಇದು ನಿಜಕ್ಕೂ ಒಂದು ಬೇರೆ ತರಹದ ಪರಿಕಲ್ಪನೆ. ಹೌದು, ತುಂಬಾನೇ ವಿಶಿಷ್ಟವಾಗಿದೆ. ಈ ಇಡೀ ವ್ಯವಸ್ಥೆಯ ಮಹತ್ವಾಕಾಂಕ್ಷೆಗಳು ಈಗ ಸ್ಪಷ್ಟವಾಗ್ತಿವೆ. ಇವನ್ನು ಕತಾರ್ನಂತಹ ದೇಶದ ರಾಷ್ಟ್ರೀಯ ಗುರಿಗಳ ಜೊತೆ ಹೇಗೆ ಲಿಂಕ್ ಮಾಡಿದ್ದಾರೆ? ದಾಖಲೆ ಮೇಲಲ್ಲಿ ಅದ್ರ ಬಗ್ಗೆನೂ ಇದೆ. ಕತಾರ್ನ ವಿಷನ್ 2030 ಗುರಿಗಳಿದೆಯಲ್ಲ, ಆರ್ಥಿಕ ಸ್ಥಿರತೆ, ವೈವಿಧ್ಯತೆ, ಬಡತನ ನಿರ್ಮೂಲನೆ, ಈ ಎಲ್ಲಾ ಗುರಿಗಳನ್ನ ತಲುಪೋಕೆ ಈ ಅಲಾಮಿನ್ ವ್ಯವಸ್ಥೆ ಹೇಗ್ ಸಹಾಯ ಮಾಡುತ್ತೆ ಅಂತ ವಿವರಿಸಿದ್ದಾರೆ. ಕತಾರ್ನ ಒಂದ್ ರೀತಿ ಹೊಸ ಜಾಗತಿಕ ಹಣಕಾಸು ಕೇಂದ್ರ ಮಾಡೋಕೆ ಇದೊಂದು ಅವಕಾಶ ಅಂತಾನೂ ಹೇಳಿದ್ದಾರೆ. ಹೌದಾ? ಅಷ್ಟೇ ಅಲ್ಲ, ಗ್ಲೋಬಲ್ ಯೂನಿಯನ್ ಆಫ್ ಬ್ಯಾಂಕ್ಸ್ ಅನ್ನೋ ಒಂದು ಬ್ಯಾಂಕ್ಗಳ ಒಕ್ಕೂಟಲ ಪರಿಕಲ್ಪನೆಯನ್ನು ಮುಂದಿಟ್ಟಿದ್ದಾರೆ. ಇಡೀ ವ್ಯವಸ್ಥೆಯ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್, ಅಂದ್ರೆ ಬೌದ್ಧಿಕ ಆಸ್ತಿ ಹಕ್ಕುಗಳನ್ನ ಮಾರಾಟಕ್ಕಿಟ್ಟಿದ್ದಾರಂತೆ. ಹೌದು, ಆ ವಿಷಯನೂ ಉಲ್ಲೇಖವಾಗಿದೆ. ಇದರ ಬೌದ್ಧಿಕ ಆಸ್ತಿ ಹಕ್ಕುಗಳು ಮಾರಾಟಕ್ಕೆ ಲಭ್ಯವಿವೆ. ಅದರ ಮೌಲ್ಯಮಾಪನ ಟ್ರಿಲಿಯನ್ ಯುರೋಗಳವರೆಗೂ ಇರಬಹುದು ಅಂತ ಅಂದಾಜಿಸಿದ್ದಾರೆ. ಪಾವತಿ ಮಾಡೋಕೆ ಒಟ್ಟು ಆದಾಯದ 2.5% ಕಂತುಗಳಲ್ಲಿ ಕೊಡೋ ಆಯ್ಕೆನೂ ಇದೆ ಅಂತ ಮೂಲಗಳು ಹೇಳ್ತವೆ. ಸರಿ, ಹಾಗಾದ್ರೆ ಒಟ್ಟಾರೆಯಾಗಿ ನಾವು ನೋಡ್ತಿರೋದು ಇದು ಕೇವಲ ಒಂದು ಹೊಸ ತಂತ್ರಜ್ಞಾನ ಅಥವಾ ಹೊಸ ಕರೆನ್ಸಿ ಅಲ್ಲ, ಬದಲಾಗಿ ಜಾಗತಿಕ ಆರ್ಥಿಕತೆಯನ್ನೇ ಮೂಲಭೂತವಾಗಿ ಫ್ಯಾಕ್ಟರಿ ರೀಸೆಟ್ ಮಾಡೋ ತರಹದ ಒಂದು ಪ್ರಸ್ತಾಪ. ಖಂಡಿತವಾಗಿ. ಇದು ಈಗಿರೋ ಸಾಂಪ್ರದಾಯಿಕ ಬ್ಯಾಂಕಿಂಗ್ ವ್ಯವಸ್ಥೆಗೆ, ಚಾಲ್ತಿಯಲ್ಲಿರೋ ಡಿಜಿಟಲ್ ಕರೆನ್ಸಿಗಳಿಗೆ ಅಷ್ಟೇ ಏಕೆ ಸಂಪತ್ತು ಅಂದ್ರೆ ಏನು ಅನ್ನೋ ಮೂಲಭೂತ ಕಲ್ಪನೆಗೆ ಸವಾಲ್ ಹಾಕ್ತಿದೆ. ಶೂನ್ಯ ಹಣದುಬ್ಬರ, ಶೂನ್ಯ ಬಡ್ಡಿ
ಈ ತರಹದ ಪ್ರತಿಪಾದನೆಗಳು ಇದೆಯಲ್ಲ, ಇವು ಸ್ಥಾಪಿತ ಆರ್ಥಿಕ ಚಿಂತನೆಗಳನ್ನೇ ಪ್ರಶ್ನೆ ಮಾಡುತ್ತವೆ. ತುಂಬಾ ದೊಡ್ಡ ಆಲೋಚನೆ ಇದು. ಕೇಳುಗರು ಕೊನೆಯದಾಗಿ ಯೋಚಿಸಬೇಕಾದ ಒಂದು ಅಂಶ ಇಲ್ಲಿದೆ. ಒಂದು ವೇಳೆ ಚಿನ್ನವನ್ನು ಮೀರಿ ಸಮಯವೇ ನಮ್ಮ ಹಣಕಾಸಿನ ವಹಿವಾಟಿನ ಆಧಾರವಾದ್ರೆ ಏನಾಗಬಹುದು? ಅದರ ಪರಿಣಾಮಗಳು ಏನು? ಅದು ತರಬಹುದಾದ ಬದಲಾವಣೆಗಳು ಅಥವಾ ಸವಾಲುಗಳು ಹೇಗಿರ್ಬೋದು? ಈ ಒಂದು ಕುತೂಹಲಕಾರಿ ಪ್ರಶ್ನೆಯೊಂದಿಗೆ ಇಂದಿನ ಆಳವಾದ ಅಧ್ಯಯನವನ್ನು ಮುಗಿಸೋಣ.